ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫಸ್ಟ್ PUC ಅಕೌಂಟೆನ್ಸಿನಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2ನಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆರ್ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಪ್ರಾಬ್ಲಮ್ನ ನೋಡೋಣ. ವೆರಿ ಸಿಂಪಲ್. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಪಲ್ ಕ್ಯಾಶ್ ಬುಕ್ ಅಂತ ಹೇಳಿದ್ದಾರೆ. ಸೊ ಇಯರ್ ಫಸ್ಟ್ ಟ್ರಾನ್ಸಾಕ್ಷನ್ ಜೂನ್ 2023 ಫಸ್ಟ್ ಆಗಿದೆ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂದರೆ ₹12,500 ಇದೆ. And June 4th, cash paid to Ari ₹600. June 7, purchased goods ₹800. Cash received from Amit 1960 ಇದೆ. Then June 16, sold goods for cash 800. And June 20, paid to Manish 590. And June 25, paid cartage 100. And June 30th, paid salary ₹1000 ಇದೆ. ಸೊ ಇದನ್ನು ನಾವು ಕ್ಯಾಶ್ ಬುಕ್ಗೆ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಬುಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಂದರೆ ಫಸ್ಟ್ ನಾವು ಏನೇನು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಇದೆ ಅಂತ ನೋಡ್ತೀವಿ. ಸೊ ನಿಮಗೆ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂದರೆ ಕ್ಯಾಶ್ ಬುಕ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಡೆಬಿಟ್ ಸೈಡ್ ಡೇಟ್, ರೆಸಿಪ್ಟ್, ಲೆಡ್ಜರ್ ಫೋಲಿಯೋ, ಅಮೌಂಟ್ ಇನ್ ರುಪೀಸ್. ಆ್ಯಂಡ್ ಕ್ರೆಡಿಟ್ ಸೈಡ್ ಬಂದು ಡೇಟ್, ಪೇಮೆಂಟ್ಸ್, ಲೆಡ್ಜರ್ ಫೋಲಿಯೋ, ಅಮೌಂಟ್ ಇರುತ್ತೆ. ಸೊ ನಾವು ಕ್ಯಾಶ್ ಬುಕ್ನ ಅಂತಂದರೆ ಜರ್ನಲ್ ಎಂಟ್ರೀಸ್ನ ನಾವು ಕ್ಯಾಶ್ ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಏನಂತಂದರೆ ಡೆಬಿಟ್ ಸೈಡ್ ಏನಂತಂದರೆ ನೀವು ಒಂದು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಕೂಡ. ಇಲ್ಲಿ ಅಕೌಂಟಿಂಗ್ ಫಸ್ಟು ಡೆಬಿಟ್ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ರೆಸಿಪ್ಟ್ ಅಂತ ಅಂದರೆ ಏನೇನು ಇನ್ಕಮ್ ಮತ್ತು ರಿಸೀವ್ಡ್ ಬರುತ್ತೆ ಕಂಪನಿಗೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ರೆಸಿಪ್ಟ್ ಸೈಡ್ ಏನೇನಂತಂದರೆ ಯಾವುದಾದ್ರೂ ಇನ್ಕಮ್ ಅಥವಾ ಯಾವ ರೆಸಿಪ್ಟ್ಸ್ ಬರುತ್ತೆ, ಏನಾದರೂ ನಾವು ರಿಸೀವ್ ಮಾಡ್ಕೊಂಡಾಗ ಅಮೌಂಟ್ ಬಿಸ್ನೆಸ್ಗೆ ಏನು ಬರುತ್ತೆ. ಡೆಬಿಟ್ ಅಂತಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ. ಪೇಮೆಂಟ್ಸ್ ಅಂತಂದರೆ ಬಿಸ್ನೆಸ್ಸಿಂದ ನಾವು ಏನೇನು ಪೇಮೆಂಟ್ ಮಾಡಿದ್ದೀವಿ. ಕ್ರೆಡಿಟ್ ಸೈಡ್ ಏನಂತಂದರೆ ಕ್ರೆಡಿಟ್ ವಾಸ್ ಗೋಸ್ ಔಟ್ ಅದನ್ನು ರೆಕಾರ್ಡ್ ಮಾಡ್ತೀವಿ. ಈಗ ಫಸ್ಟ್ ಟ್ರಾನ್ಸಾಕ್ಷನ್ಸ್ನ ನೋಡಿ ಏನಿದೆ ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ 12,500 ಅಂದರೆ. ಸೊ ಈ ಮಂತ್ ಬಿಗಿನಿಂಗಲ್ಲಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತಂದರೆ ಯಾವುದೇ ಮಂತ್ ಬಿಗಿನಿಂಗಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟರೆ ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್. ಪ್ರೆಸೆಂಟ್ ನಮ್ಮ ಹತ್ರ ಎಷ್ಟು ಕ್ಯಾಶ್ ಇರುತ್ತೆ ಅದನ್ನು ತಗೊಳ್ತೀವಿ. ಸೊ ಈ ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟರೆ ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಅಂತ ನಾವು ಇಲ್ಲಿ ಎಲ್ಲೂ ಮೆನ್ಷನ್ ಮಾಡಲ್ಲ. ಸೊ ಹಾಗಾಗಿ ಏನಂತ ಅಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಳ್ತೀವಿ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಅಂದರೆ ಓಪನಿಂಗ್ ಬ್ಯಾಲೆನ್ಸು. ಸೊ ಯಾವಾಗ್ಲೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಯಾವಾಗ್ಲೂ ಕೂಡ ಡೆಬಿಟ್ ಸೈಡೇ ಶುರು ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸು 12,500 ಇದೆ. ಸೊ ಇದು ಯಾವ ಸೈಡ್ ಬರುತ್ತೆ ಅಂದರೆ ರೆಸಿಪ್ಟ್ ಸೈಡ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಯಾಶ್ ಪೇಡ್ ಟು ಅರಿ. ಬಿಸ್ನೆಸ್ಸಿಂದ ಕ್ಯಾಶ್ನ ಅರಿಗೆ ಪೇ ಮಾಡ್ತಾ ಇದೀವಿ, ದಟ್ ಈಸ್ ಪೇಮೆಂಟ್ ಸೈಡ್. ಆ್ಯಂಡ್ ಪರ್ಚೇಸ್ಡ್ ಗೂಡ್ಸ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವೇನು ಪೇ ಮಾಡ್ತೀವಿ, ಕ್ಯಾಶ್ನ ಪೇ ಮಾಡಿದ್ದೀವಿ, ದಟ್ ಈಸ್ ಆಲ್ಸೋ ಪೇಮೆಂಟ್. ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್ ಇಂದ ನಾವು ಕ್ಯಾಶ್ನ ರಿಸೀವ್ಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಇತ್ತು ಅಂತಂದರೆ ಸೊ ರೆಸಿಪ್ಟ್ ಬರುತ್ತೆ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ಗೆ ನಾವು ಗೂಡ್ಸ್ನ ಸೇಲ್ಸ್ ಮಾಡಿದ್ವಿ, ದಟ್ ಈಸ್ ಆಲ್ಸೋ ರೆಸಿಪ್ಟ್. ಆ್ಯಂಡ್ ಪೇಡ್ ಟು ಮನೀಶ್ಗೆ ಕ್ಯಾಶ್ನ ಪೇ ಮಾಡಿದ್ದೀರಾ, ಎಸ್ ಪೇಮೆಂಟ್. ಪೇಡ್ ಕಾಟೇಜ್ ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ದೀರಾ, ದಟ್ ಈಸ್ ಆಲ್ಸೋ ಪೇಮೆಂಟ್. ಆ್ಯಂಡ್ ಪೇಡ್ ಸ್ಯಾಲ್ರಿ ಈಸ್ ಆಲ್ಸೋ ಪೇಮೆಂಟ್. ಸೊ ಇಲ್ಲಿ ಪೇಮೆಂಟ್ ಸೈಡ್. ಸೊ ಇಲ್ಲಿ ಪೇಮೆಂಟ್ ಅನ್ನೋದೇನಿದೆ ಎಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ ಆ್ಯಂಡ್ ರೆಸಿಪ್ಟ್ ಎಲ್ಲ ಡೆಬಿಟ್ ಸೈಡ್ ಬರುತ್ತೆ. ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಆಯಿತು. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಅಂದರೆ ದಟ್ ಈಸ್ ಡೇಟ್ನ ಮೆನ್ಷನ್ ಮಾಡಿ. ಫಸ್ಟ್ ಜೂನ್ 2023 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ 12,500 ಇದೆ. ಸೆಕೆಂಡ್ ಒನ್ ನೋಡಿ 4 ಕ್ಯಾಶ್ ಪೇ ಟು ಹರಿಗೆ ಕ್ಯಾಶ್ನ ಪೇ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ಯಾಶ್ ಪೇ ಟು ಅರಿ ಅಂತ ಅಂದರೆ ಯಾರಿಗೆ ಪೇ ಮಾಡ್ತಾ ಇದ್ದೀವಿ, ಪೇಮೆಂಟ್ ಸೈಡ್ ಬೈ ಹರಿ ಅಕೌಂಟ್ ಎಷ್ಟಿದೆ 600. ಅಲ್ಲಿಗೆ ಸೆಕೆಂಡ್ ಎಂಟ್ರಿನೂ ಮುಗೀತು. ನೆಕ್ಸ್ಟ್ ಜೂನ್ 7 ನೋಡಿ ಪರ್ಚೇಸ್ಡ್ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ ಪರ್ಚೇಸ್ ಅಕೌಂಟ್ ಬರುತ್ತೆ. ಜೂನ್ 7, 2023 ಬೈ ಪರ್ಚೇಸಸ್ ಅಕೌಂಟ್ ಎಷ್ಟಿದೆ 800. ಸೊ ಇಲ್ಲಿ ಪರ್ಚೇಸ್ ಸೈಡ್ ನೀವು ಏನಂತಂದರೆ 2 ಥಿಂಗ್ನ ಐಡೆಂಟಿಫೈ ಮಾಡಬೇಕು. ಒನ್ ಈಸ್ ವಿಚ್ ಈಸ್ ರೆಸಿಪ್ಟ್ ಆ್ಯಂಡ್ ವಿಚ್ ಈಸ್ ಪೇಮೆಂಟ್ ಅಂತ ಐಡೆಂಟಿಫೈ ಮಾಡಿದ್ರೆ ಕ್ಯಾಶ್ ಬುಕ್ ತುಂಬಾನೇ ಈಸಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್. ಬಿಸ್ನೆಸ್ಗೆ ಅಮಿತ್ ಇಂದ ಕ್ಯಾಶ್ ಬರ್ತಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ನೋಡಿ ಟು ಅಮಿತ್ ಅಕೌಂಟ್ 12/6/2023 ಟು ಅಮಿತ್ ಅಕೌಂಟ್ ಎಷ್ಟಿದೆ ಅಂತ ಅಂದರೆ 1960. ಇಲ್ಲಿ ಡೆಬಿಟ್ ಸೈಡ್ ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಎಷ್ಟಿದೆ 800 ಇದೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಂದರೆ ಸೇಲ್ಸ್ ಮಾಡ್ತಾ ಇದ್ದೀರಾ, ಅವಾಗ ನೀವು ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. 16 ಜೂನ್ 2023 ಟು ಸೇಲ್ಸ್ ಅಕೌಂಟ್ ಎಷ್ಟಿದೆ 800 ಇದೆ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಪೇ ಟು ಮನೀಶ್ಗೆ ಪೇಮೆಂಟ್ ಮಾಡಿದ್ದೀರಾ. ಸೊ ಮೆನ್ಷನ್ ದ ಡೇಟ್ 20/6/23 ಬೈ ಮನೀಶ್ ಅಕೌಂಟ್. ಯಾರಿಗೆ ಪೇ ಮಾಡಿದ್ದೀರಾ, ಮನೀಶ್ ಅಕೌಂಟ್. ಹೌ ಮಚ್ 590. ಆ್ಯಂಡ್ ನೆಕ್ಸ್ಟ್ 25 ಪೇಡ್ ಕಾಟೇಜ್ ಅಂತ ಇದೆ. ಸೊ ಇಲ್ಲಿ ಕಾಟೇಜ್ ಅಂತ ಅಂದರೆ
ಎಕ್ಸ್ಪೆನ್ಸಸ್ ಬೈ ಕಾಟೇಜ್ ಅಕೌಂಟ್ ಎಷ್ಟಿದೆ 100 ತಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ 30th ಬೈ ಪೇಯ್ಡ್ ಸ್ಯಾಲ್ರಿ ಇದೆ ಎಷ್ಟು ಅಂದರೆ 1000 ಇದೆ. ಸೊ ಇಲ್ಲಿ ಬೈ ಸ್ಯಾಲ್ರಿ ಅಕೌಂಟ್ 30th 6/2023 ಬೈ ಸ್ಯಾಲ್ರಿ ಅಕೌಂಟ್ 1000 ಇದೆ. ಸೊ ಇದಿಷ್ಟು ಕೂಡ ಟ್ರಾನ್ಸಾಕ್ಷನ್ಸ್ ಆದಮೇಲೆ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಎರಡು ಕೂಡ ಟೋಟಲ್ ಮಾಡಿ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ ಅಂತಂದರೆ ನಮಗೆ ರೆಸಿಪ್ಟ್ ಜಾಸ್ತಿ ಇದ್ದು ಪೇಮೆಂಟ್ಸ್ ಕಮ್ಮಿ ಇತ್ತು ಅಂದರೆ ಅದು ನಮಗೆ ಪ್ರಾಫಿಟ್ಟು. ಸೊ ಇಲ್ಲಿ ಏನಂತಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ ಅನ್ನೋ ಥರ. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ ಟೋಟಲ್ ನೋಡೋಣ ಈಗ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಇಲ್ಲಿ ನಿಮಗೆ ರೆಫರೆನ್ಸ್ಗೆ ಬೇಕಾದ್ರೆ ಬರ್ಕೊಳ್ಳಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ. ನಮಗೆ ಪ್ರೆಸೆಂಟ್ ಕ್ಯಾಶ್ ಅಂದರೆ ಕ್ಯಾಶ್ ಬುಕ್ ನಾವು ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಎಲ್ಲೂ ಕ್ಯಾಶ್ ಅಂತ ಎಂಟ್ರಿ ಬಳಸಲ್ಲ. ಹಾಗಾಗಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂದರೆ 12,500 ಪ್ಲಸ್ ಅಮಿತಿಂದ ನಮ್ಗೆ ಎಷ್ಟು ಬಂದಿದೆ ಅಂದರೆ 1,960 ಪ್ಲಸ್ ಟು ಸೇಲ್ಸಿಂದ ಎಷ್ಟು ಬಂದಿದೆ 800. ಟೋಟಲ್ ಎಷ್ಟಿದೆ ಅಂತಂದರೆ 15,260 ಎಷ್ಟಿದೆ ಡೆಬಿಟ್ ಸೈಡ್ ಇದೆ. ಕ್ರೆಡಿಟ್ ಸೈಡ್ ಟೋಟಲ್ ನೋಡಿ 600 ಪ್ಲಸ್ 800 ಪ್ಲಸ್ 590 ಮತ್ತು ಕಾಟೇಜ್ಗೆ 100 ರೂಪೀಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸ್ಯಾಲ್ರಿ 1000. ಟೋಟಲ್ ಎಷ್ಟಿದೆ ಅಂದರೆ 3,090 ಇದೆ. ಸೊ ಇವಾಗ ಯಾವ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಡೆಬಿಟ್ ಸೈಡ್ ಜಾಸ್ತಿ ಇರೋದನ್ನ ಎರಡು ಸೈಡ್ ಬರ್ದ್ಬಿಡಿ ಆಯಿತಾ, ವಿಚ್ ಎವರ್ ಈಸ್ ಐಸ್. ಸೊ ಸಪೋಸ್ ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ಡೆಬಿಟ್ ಸೈಡ್ ಬರೀರಿ, ಸಪೋಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ಅಂದರೆ ಅದನ್ನು ಎರಡು ಕಡೆ ಬರೀರಿ. ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ 15,260ಇಂದ 3,090ನ ಲೆಸ್ ಮಾಡಿ. ಅಂದರೆ ಇಲ್ಲಿ 15,260ಇಂದ ಟೋಟಲ್ ಪೇಮೆಂಟ್ ಎಷ್ಟಿದೆ ಅಂದರೆ 3,090 ಲೆಸ್ ಮಾಡಿ. ಅವಾಗ ಎಷ್ಟು ಬರುತ್ತೆ ಅಂದರೆ 12,170 ಇಸ್ ದ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಯಾರಿ ಡೌನ್ ಅಂತ ಅಂದರೆ ಈ ಮಂತಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್, ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಶುರು ಆಗುತ್ತೆ ಆ್ಯಂಡ್ ಮಂತ್ ಎಂಡಿಂಗಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಆಗುತ್ತೆ. ಸೊ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟು. ಸೊ ಈ ಕ್ಯಾರಿ ಡೌನ್ ಇರೋದು ನೆಕ್ಸ್ಟ್ ಮಂತ್ ಬಿಗಿನಿಂಗ್ಗೆ ಅದು ಬ್ರಾಡ್ ಡೌನ್ ಆಗುತ್ತೆ. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ 1/7/2023 ಅಂತ ಬರೆದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ 12,170 ಅಂತ ಬರೀರಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ. ಫಸ್ಟ್ ನೀವು ಕ್ವಶನ್ ನೋಡಿದ ಕೂಡಲೇ ಯಾವ ರೂಲ್ಸು ಏನು ಗೊತ್ತೇ ಇಲ್ಲ ಅಂತ ಅಂದ್ರೂ ಕೂಡ ನಿಮಗೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಅಂದರೆ ಯಾವಾಗಲೂ ರೆಸಿಪ್ಟ್ ಸೈಡು ಕ್ಯಾಶ್ ಪೇಡ್ ಟು ಅರಿ ಎನಿ ಪೇಮೆಂಟ್ಸ್ ಆರ್ ಪೇಯ್ಡ್. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇಯ್ಡ್, ಅಡ್ವರ್ಟೈಸ್ಮೆಂಟ್ ಫೀಸ್ ಪೇಯ್ಡ್. ಸೊ ಏನೇ ಒಂದು ಪೇಮೆಂಟ್ ಬಂದ್ರೂ ಕೂಡ ಯಾವಾಗ್ಲೂ ಕೂಡ ಪೇಮೆಂಟ್ ಸೈಡ್ ಬರುತ್ತೆ. ಎನಿ ರಿಸೀವ್ಡ್ ಆರ್ ಇನ್ಕಮ್ ಅಥವಾ ಎನಿ ರಿಸೀವ್ಡ್ ಅಥವಾ ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ ಸೇಲ್ಸ್ ಈ ರೀತಿ ಏನೇ ಒಂದು ಬಂದ್ರೂ ಕೂಡ ಅದು ರೆಸಿಪ್ಟ್ ಸೈಡ್ ಬರುತ್ತೆ. ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಟೂ ಥಿಂಗ್ಸ್ ವಿಚ್ ಈಸ್ ರೆಸಿಪ್ಟ್ ಅಂಡ್ ವಿಚ್ ಈಸ್ ಪೇಮೆಂಟ್ ಅಂತ ಐಡೆಂಟಿಫೈ ಮಾಡಿದ್ರೆ ಸೊ ಪ್ರಾಬ್ಲಮ್ ಈಸಿ ಆಗುತ್ತೆ. ಅದಾದ್ಮೇಲೆ ಎರಡು ಸೈಡ್ ಟೋಟಲ್ ಮಾಡಿ ವಿಚ್ ಎವರ್ ಈಸ್ ಹೈ ಅದನ್ನ ಬೋತ್ ಸೈಡ್ ಬರೆದು ನಾವು ಬ್ಯಾಲೆನ್ಸಿಂಗ್ ಫಿಗರ್ನ ಮಾಡ್ತೀವಿ. ಸೊ ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತಂದ್ರೆ ಎಂಡ್ ಆಫ್ ದ ಮಂತ್ ಕ್ಯಾರಿ ಡೌನ್ ಇರೋದು ನೆಕ್ಸ್ಟ್ ಮಂತ್ಗೆ ಅದು ಬ್ರಾಡ್ ಡೌನ್ ಆಗುತ್ತೆ. ಸೊ ಇಲ್ಲಿ ಸಪೋಸ್ ಇಲ್ಲಿ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇತ್ತು ಅಂದರೆ ಇಲ್ಲಿ ನೆಕ್ಸ್ಟ್ ಮಂತ್ಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಇದಿಷ್ಟು ಕೂಡ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ವೆಲ್. ಪ್ಲೀಸ್ do subscribe for more videos. Thank you for watching. Thank you so much.